ಹಾಯ್ ಹಲೋ ನಮಸ್ತೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ TNK ಕನ್ನಡಿಗ. ಸೊ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ ಅಥವಾ ಸಬ್ಸ್ಕ್ರೈಬ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಸೊ ಇವಾಗ ಮಾತಾಡೋಕ್ಕೆ ಬರ್ತಾರಾಗೆ ತಮ್ಮನೇಲಿ ನೋಡಿರೋ ಹಾಗೆ ದರ್ಶನ್ ಸರ್ದು ಹೊಸ ಮೂವೀಸ್ಗಳ ಬಗ್ಗೆ ಅಪ್ಡೇಟು ಬಿಟ್ಟಿದ್ದಾರೆ. ಬಟ್ ಟೀಸರ್ ಬಿಟ್ಟಿದ್ದಾರೆ ಡೆವಿಲ್ದು, ಮಸ್ತಾಗೈತೆ. ನನಗಂತೂ ತುಂಬ ಖುಷಿ ಆಯಿತು ಡೆವಿಲ್ ಇದು ನೋಡಿ. ನನಗೆ ಅದರಲ್ಲಿ ಅವ್ರು ಕೇಳ್ತಾರಲ್ಲ ಆ ಲೈನ್ ತುಂಬ ಇಷ್ಟ. ಸರ್ಸು ಪಾಪು ಹೆಸರು ಕೇಳಲ್ವ ಸರ್ಸು ನನಗೆ ನಮ್ಮ ಸಬ್ಸ್ಕ್ರೈಬರ್ಸು ಯಾರು ನೋಡ್ತಾ ಇರ್ತೀರ ಅವ್ರಿಗೆ ಸರ್ಸು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸರ್ಸು. ಸೊ ತುಂಬ ಖುಷಿ ಆಯಿತು ನನಗೆ. ಅದು ಚಾನಲ್ದು ವಿಡಿಯೋ ಬಿಟ್ಟಿರೋದನ್ನು ನೋಡಿ ನನಗೆ ಟೀಸರು ಒಂಥರ ಖುಷಿ ಆಯ್ತು. ನೆಕ್ಸ್ಟು ಅಪ್ಕಮಿಂಗ್ ಅವರು ಮಾಡ್ತಾರ ಕ್ಯಾರೆಕ್ಟರ್ಗಳು, ಅವ್ರು ತೊಗೊತಾರ ಕಲೆಕ್ಷನ್ಸು, ಅವ್ರು ಏನು ಚೂಸ್ ಮಾಡ್ತಾವ್ರೆ. ಸೊ ನನಗೆ ತುಂಬ ಇಷ್ಟ ಆಗುತ್ತೆ. ನಂಗೆ ಆ ಥರ ಅವ್ರ ಕ್ಯಾರೆಕ್ಟರ್ಗಳನ್ನ ಡಿಫ್ರೆಂಟಾಗಿ ತೋರಿಸ್ತಾ ಇರೋದು. ನನಗೆ ಅನಿಸಿದ ಮಟ್ಟಿಗೆ ಇತ್ತೀಚೆಗೆ ರಾಬರ್ಟಿಂದ ಇತ್ತೀಚೆಗಂತೂ ಅವ್ರ ಸೆಲೆಕ್ಷನ್ಸ್ಗಳು ಮಸ್ತಾಗೈತೆ. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಅವ್ರದ್ದು D59 ಅಂತ ಒಂದು ಅನೌನ್ಸ್ ಮಾಡೋರೆ, ಸಿಂಧೂರ ಲಕ್ಷ್ಮಣ ಅಂತ. ಸೊ ನನಗೆ ಅದಂತೂ ನೋಡಬೇಕು ಅಂತ, ಇನ್ನೂ ಎಕ್ಸ್ಟ್ರೀಮಾಗಿ ನೋಡಬೇಕು ಅದನ್ನು ನಾವು ಮೂವೀಸ್ಗಳನ್ನ. ಯಾಕೆಂದರೆ ಸಂಗೊಳ್ಳಿ ರಾಯಣ್ಣ ಬಿಟ್ಟರೆ ನಮಗೆ ನೆಕ್ಸ್ಟು ಆ ಥರ ಒರಿಜಿನಲ್ ಕ್ಯಾರೆಕ್ಟರ್ಗಳನ್ನ ಎತ್ಕೊಬೇಕು ಅವರು. ನನಗೆ ತುಂಬ ಇಷ್ಟ ಆ ಥರ. ನನಗೆ ಗೊತ್ತಿರೋ ಹಾಗೆ ಈಗಿರೋ ಅಂಥ ನಟರುಗಳಲ್ಲಿ ದರ್ಶನ್ ಸರು ಹಳೇ ಮೂವೀಸ್ಗಳನ್ನ ಮಾಡಿದ್ರೆ, ಪೌರಾಣಿಕ ಅಂಥದ್ದಂಥ ಮಾಡಿದ್ರೆ ನಮ್ಮ ಮುಂದಿನ ಜನ್ರೇಷನ್ಸ್ಗೆ ಅಥವಾ ತುಂಬ ಅನುಕೂಲ, ಮತ್ತು ಅದನ್ನು ನೆನಪಲ್ಲಿ ಇಟ್ಕೊಳ್ಳೋಷ್ಟು ಗಟ್ಸು ಅದಕ್ಕೆ ತುಂಬಷ್ಟು ಇವ್ರಿಗಿದೆ ದರ್ಶನ್ ಸರ್ಗೆ. ಸೊ ಅದ್ರ ಬಗ್ಗೆನೂ ನಮಗೊಂಥರ ಖುಷಿ ಐತೆ. ಅದು ಬಿಟ್ಟರೆ ನೆಕ್ಸ್ಟು ಪ್ರೇಮ್ ಸರ್ ಜೊತೆನೂ ಒಂದು ಮೂವಿ ಐತೆ. ಸೊ ಆ ಮೂವಿ ಬಗ್ಗೆಲೂ ಅದರಲ್ಲೂ ಪೌರಾಣಿಕ ಪಾತ್ರ ಇರ್ಬೋದೇನೋ ಅಂತ ನಾನು ಅಂದ್ಕೊತಾ ಇದ್ದೀನಿ. ನೋಡೋಣ ಮೂವೀಸ್ಗಳ ಬಗ್ಗೆ. ನನಗೂ ತುಂಬ ಎಕ್ಸ್ಪೆಕ್ಟೇಷನ್ಸ್ಗಳೈತೆ. ಬಟ್ ಟೀಸರ್ ಮಾತ್ರ ಮಸ್ತಾಗೈತೆ. ದರ್ಶನ್ ಸರ್ಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡೋದ ನಮ್ಮ ಕಡೆಯಿಂದನೂ. ಸೊ ದರ್ಶನ್ ಸರ್ ಆಲ್ ದ ಬೆಸ್ಟ್. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಿಂಗೆ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮನ್ನು ನಾನು ಅವಾಗವಾಗ ಬಂದು ಭೇಟಿ ಮಾಡಬೇಕು ಅಂದರೆ, ಸೊ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಬೇಕು, ಬೆಲ್ ಐಕಾನ್ ಪ್ರೆಸ್ ಮಾಡಿರಬೇಕು. ನಾನು ಹಾಕುವಂಥ ಪ್ರತಿ ವಿಡಿಯೋ ನಿಮಗೆ ಫಸ್ಟ್ ಬಂದು ಮುಟ್ಟುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.